ರಾಜ್ಯಪಾಲರು ಸಾಂವಿಧಾನಿಕ ಅಧಿಕಾರಿಯಾಗಿದ್ದು ಸಾರ್ವಜನಿಕರ ವೈಯಕ್ತಿಕ ದಾಳಿಯನ್ನು ಎದುರಿಸಲು ಸಾಧ್ಯವಿಲ್ಲ ಹಾಗೂ ವಾಕ್ ಸ್ವಾತಂತ್ರ್ಯದ ನೆಪದಲ್ಲಿ ವ್ಯಕ್ತಿಯ ಪ್ರತಿಷ್ಠೆಗೆ ಧಕ್ಕೆ ತರುವಂತಹ ಮಾನಹಾನಿಕರ ಹೇಳಿಕೆಗಳನ್ನು ನೀಡುವಂತಿಲ್ಲ ಎಂದು ಕಲ್ಕತ್ತಾ ಉಚ್ಚ ನ್ಯಾಯಾಲಯ ಇತ್ತೀಚೆಗೆ ಆದೇಶ ಕೂಡ ಮಾಡಿದೆ. ಹೀಗಿದ್ದರೂ ಕೂಡ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಶ್ರೀಮತಿ ಶೇಖ್ ಹಸೀನಾಗೆ ಬಂದ ಗತಿ ತಮಗೂ ಬರುತ್ತದೆ. ನಾವು ಕಾಂಗ್ರೆಸ್ಸಿಗರು ರಾಜಭವನಕ್ಕೆ ನುಗ್ಗಿ ತಮ್ಮನ್ನು ಓಡಿಸುವ ಕೆಲಸವನ್ನು ಮಾಡುತ್ತೇವೆ. ಹೇಳ್ಬೋದಾ ಇದು? ಈಸ್ ಇಟ್ ನಾಟ್ ಎ ಬ್ರೀಚ್ ಆಫ್ ಓತ್? ಏನು ಒತ್ತು ತಗೊಂಡಿದ್ದೀರಿ ನೀವು ಇದರಲ್ಲಿ? ಇದು ಕೌನ್ಸಿಲಲ್ಲಿ do swear in the name of God that I will bear true faith and allegiance to the Constitution of India as by law established, that I will uphold the sovereignty and the integrity of India, and that I will faithfully discharge the duty upon which I am about to enter. ಈಗ ಹೇಳಿ, ಡಿಸೋಜಾ ಅವರಿಗೆ ಯಾವ ಶಿಕ್ಷೆ ಆಗಬೇಕು? ಅವ್ರೇನು ಮಾಡಿದ್ದಾರೆ? ಜನರನ್ನು ಎತ್ತಿ ಕಟ್ಟುವ ಕೆಲಸ. ರಾಜಭವನಕ್ಕೆ ನುಗ್ಗುತ್ತೇವೆ, ನಿಮ್ಮನ್ನು ಓಡಿಸ್ತೇವೆ, ಹಸೀನಾ ಅವರಿಗೆ ಬಂದ ಗತಿ ನಿಮಗೂ ಬರುತ್ತೆ ಅಂದರೆ ಏನಿದು? ದಾಂಧಲೆ ಮಾಡ್ತಕ್ಕಂಥದ್ದು. ಅಂದಮೇಲೆ ತಕ್ಷಣ ಇವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತಲ್ಲ. ನಿನ್ನೆನೇ ಅರೆಸ್ಟ್ ಮಾಡಬೇಕಾಗಿತ್ತು ಇವ್ರನ್ನ. ಮಾಡಿಲ್ಲ. ಇನ್ನೂ ಏನು ಮಾಡ್ತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟು? ಅವ್ರ ಮೇಲೆ ಗೂಂಡಾ ಕಾಯ್ದೆ ಅಡಿ ಕೇಸ್ ಹಾಕಿ ಇಷ್ಟೊತ್ತಿಗೆ ಅರೆಸ್ಟ್ ಆಗಬೇಕಾಗಿತ್ತು, ಆಗಿಲ್ಲ. ಎರಡನೇದು, ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟರೆ ಅದಕ್ಕೆ ರಾಜ್ಯಪಾಲರೇ ಕಾರಣ. ಯಾಕೆ? ರಾಜ್ಯಪಾಲರ ಮುಖ್ಯಮಂತ್ರಿಗಳ ಹೋಮ್ ಮಿನಿಸ್ಟರ್ ಅವರಿಂದ ಆಗತ್ತಾ? ಮಾಡ್ತಾ ಇರ್ತಕ್ಕಂಥ ಈ ಕೆಲಸ ನೀವು ಮಾಡ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ನವರು ದಾಂಧಲೆ ಮಾಡಿ ಅದಕ್ಕೆ ಕಾರಣ ರಾಜಭವನ ಆಗತ್ತಾ? ರಾಜ್ಯಪಾಲರಾಗ್ತಾರಾ? ಪ್ರಜ್ಞೆ ಇದೆಯಾ ನಿಮಗೆ? ಜಮೀರ್ ಅಹಮದ್ ಅವರು ಮತ್ತೆ ಯಾಕೆ ಅವರನ್ನು ಅರೆಸ್ಟ್ ಮಾಡಿಲ್ಲ? ನೀವು ಯಾಕೆ ಕೇಸ್ ಹಾಕಿಲ್ಲ? ಅವ್ರು ಮಾತ್ರನ ಯಾವ ರೀತಿಯಲ್ಲಿ ನಿಂದಿಸಿದ್ದಾರೆ? ವಿವಾದಾತ್ಮಕ ಹೇಳಿಕೆಗಳು ನೀಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, ನಂಜೇಗೌಡ, ಇನ್ನೂ ಅನೇಕರಿದ್ದಾರೆ. ಈಗ ಇವರನ್ನೆಲ್ಲರನ್ನೂ ಕೂಡ ತಕ್ಷಣ ಬಂಧಿಸಬೇಕು, FIR ಆಗಬೇಕು ಇವತ್ತು. ಅಷ್ಟು ಮಾತ್ರ ಅಲ್ಲ, ನಾವಿದನ್ನು ಹೆಚ್ಚು ಹೇಳಲಿಕ್ಕೆ ಅಂತ ಇದಲ್ಲ. ನಾವು ಬ್ಯಾಕ್ವರ್ಡು ಅಂತಿರಲ್ಲ, ಹಂಗಿದ್ದ ಮೇಲೆ ಈ ರಾಜ್ಯದಲ್ಲಿರ್ತಕ್ಕಂಥ ಗವರ್ನರು ಅವರೊಬ್ಬ SC ಪರಿಶಿಷ್ಟ ಜಾತಿ. ಹಾಗಿದ್ರೆ ನೀವು ಅವ್ರನ್ನ ಈ ರೀತಿ ನಿಂದಿಸ್ಬೋದಾ? ನೀವು ಈ ರೀತಿ ರಕ್ಷಣೆ ತಗೊಳ್ಳೋದಾದರೆ ಅವರನ್ನು ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಯಾಕೆ ಕೇಸ್ ಹಾಕಬಾರ್ದು? ನೀವು ಒಬ್ರಿಗೊಂದು ನ್ಯಾಯ ಯಾಕೆ ಮಾಡ್ತೀರಿ? ಪೊಲೀಸ್ ಡಿಪಾರ್ಟ್ಮೆಂಟು ಇವತ್ತು ಏನು ತನ್ನ ಕಣ್ಣು ಮುಂದೆ ನಡೀತಾ ಇದೆಯೋ, ಗವರ್ನರ್ರ ಫೋಟೋಗಳನ್ನು ಇಟ್ಟು ಸುಡ್ತಾ ಇದ್ದಾರೆ. ಪೊಲೀಸ್ನವರು ಸುಮ್ಮನೆ ನಿಂತಿದ್ದಾರೆ. ಸುಡ್ಬೋದು ಅವ್ರನ್ನ. ಅವ್ರ ಫೋಟೋ ನೀವು ಸುತ್ತಿದ್ದೀರಿ ಅಂತಂದರೆ ಗವರ್ನರು ಸಂವಿಧಾನದ ಹೆಡ್, ಅವರು ಸಂವಿಧಾನವನ್ನು ಸುಟ್ಟ ಹಾಗೆ. ಆದ್ದರಿಂದಾಗಿ ಇವತ್ತು ಯಾರ್ಯಾರು ಎಲ್ಲಿ ಅವರ ಫೋಟೋಗಳನ್ನು ಇದನ್ನು ಸುಟ್ಟಿದ್ದಾರೆ ಎಲ್ಲರನ್ನೂ ಇವತ್ತು ವಿಡಿಯೋಗಳು ನೀವು ಮಾಡಿದ್ದೀರಿ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲೆಲ್ಲ ಇದೆ, ಎಲ್ಲ ಜಿಲ್ಲೆಗಳಲ್ಲೂ ಇದೆ, ನಮ್ಮ ಕಡೆನೂ ಇದೆ. ನಿಮ್ಮ ಹತ್ರ ಇಲ್ಲ ಅಂತೇಳಿ ನಾವು ಕೊಡ್ತೀವಿ. ಬಟ್ ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಬೇಕು, ಅವರೆಲ್ಲರ ಮೇಲೆ ಕೇಸ್ ಆಗಬೇಕು ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ.